ಉರ್ಮಾಸ್ ಕಿಚನ್ಗೆ ಸ್ವಾಗತ. ನಿಮಗೆ ನಾನು ಇವತ್ತು ಸೂಪರ್ ಆಗಿರ್ತಕ್ಕಂಥ ಟಿಶ್ಯೂ ಅಂತಿರೋ ಪೇಪರ್ ಅಂತಿರೋ ಆ ಥರದ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ತುಂಬ ಥರದ ದೋಸೆಗಳನ್ನು ಮಾಡಿರ್ಬೋದು, ಬಟ್ ಒಮ್ಮೆ ಈ ಥರದ ದೋಸೆನ ಮಾಡಿ ನೋಡಿ, ಎಲ್ಲರೂ ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ. ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ದೋಸೆ. ಇದನ್ನು ಮಾಡಲಿಕ್ಕೆ ನಾನು ಸೋರೆಕಾಯಿನ 1 ಕಪ್ಪಷ್ಟು ಮೇಲೆ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಬಿಡೋಣ. ಇದು ನೈಸಾಗಿ ಪೇಸ್ಟ್ ಆಗಬೇಕು. ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ರವೆ, ಕರಿಬೇವು, ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ. ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ಪೈಸಿಯಾಗಿ ಬರುತ್ತೆ. ಹೆಚ್ಚಿರ್ತಕ್ಕಂಥ 1 ಮೀಡಿಯಮ್ ಸೈಜು ಆನಿಯನ್ನು, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲನೂ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ಗೆ ನೀರು ಹಾಕ್ಕೋಬೇಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರನ್ನ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ನಾನು ನಿಮಗೆ ಒಂದೇ ಬ್ಯಾಟ್ರಲ್ಲಿ 3 ಥರದ ದೋಸೆಗಳನ್ನ ಮಾಡಿ ತೋರಿಸಿದ್ದೆ. ಆ ಲಿಂಕ್ ಕೂಡ ಮೇಲ್ಗಡೆ ಟ್ಯಾಗ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನಾನು ತೋರಿಸಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಒಳಗೆ ನೀವು ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಅದು ಕೂಡ ಕಾದಿದೆ. ಇದಕ್ಕೆ ಎಣ್ಣೆ ಸವರ್ಕೊಂಡ್ಬಿಟ್ಟು ನಾವು 1 ಗ್ಲಾಸಲ್ಲಿ ಹಾಕಿ ಹಿಟ್ಟನ್ನು ಹಾಕೋದ್ರಿಂದ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಮೇಲ್ಗಡೆ ನೀರೆಲ್ಲ ಹೋದ್ಮೇಲೆ ಇದಕ್ಕೆ ಎಣ್ಣೆ ಹಾಕಬೇಕು. ನೀವು ಬೆಣ್ಣೆ ಬೇಕು ಅಂದರೂ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನೀವು ನೋಡ್ತಿರ್ಬೋದು. ನೋಡಿ ಎಷ್ಟು ಜಾಲಿ ಆಗಿದೆ ಅಂತ, ಹಾಗೆ ಕಲರ್ಫುಲ್ ಆಗಿ ಕೂಡ ಕಾಣಿಸ್ತಾ ಇದೆ. ಈ ಟಿಶ್ಯೂ ದೋಸೆ ಅಥವಾ ಈ ಜಾಲಿದಾರ್ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.